ಫಿಶ್ ಟಿಕ್ಕಾ ಮಸಾಲಾಗೆ ಬೇಕಾಗಿರುವ ಸಾಮಗ್ರಿಗಳು ಬನ್ನಿ ನೋಡೋಣ. ಬಂಗುಡೆ ಮೀನಿನಲ್ಲಿ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲದೆ ಹೋದರೆ ಬೂತಾಯಿ ಅಂತಾರಲ್ಲ, ಆ ಮೀನಲ್ಲೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಆದಂಥ ರೆಸಿಪಿ. ಇದಕ್ಕೆ ನಾನು ಬಂಗುಡೆ ಮೀನು ಒಂದು 3/4 kg ತಂದಿದ್ದೀನಿ. ನೋಡಿ, ತುಂಬ ಫ್ರೆಶ್ ಆಗಿತ್ತು. ಇದನ್ನು ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ 2 ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಸಾಂಬಾರಿಗೆ ಇದು ಬಂಗುಡೆ ಮೀನು ಮೀಡಿಯಮ್ ಸೈಜ್ನಲ್ಲಿ ಇದೆ, ಹಾಗಾಗಿ 2 ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡ ಸೈಜ್ ಇದ್ದರೆ 3 ಪೀಸಲ್ಲಿ ಕಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ, ಹುರಿದೇ ಇರೋವಂಥದ್ದು. 1 ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, 15 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 5-6 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ. ಇದಿಷ್ಟು ಫಸ್ಟಿಗೆ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ನಂತರ ಇದಕ್ಕೆ ಜುಮ್ಮೆನಕಾಯಿ ಹಾಕ್ಕೊಳ್ಬೇಕು, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆಯೇ ಮತ್ತೆ ಹುಳಿ ಹಾಕ್ಕೊಳ್ಬೇಕು. ಇದು ಕೋಕಮು ಒಂದು 5-6 ಪೀಸ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ಮಸಾಲೆನ ಮಿಕ್ಸಿ ಜಾರ್ನಲ್ಲಿ, ಒಂದು ಮೀಡಿಯಮ್ ಚಿಕ್ಕ ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ. ಅದರಲ್ಲಿ ಫಸ್ಟಿಗೆ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಮೆಣಸಿನ್ಕಾಯಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆ ಹಣ್ಣು ಇದಿಷ್ಟನ್ನು ಹಾಕ್ಕೊಂಡು ಉಪ್ಪು ಕೂಡ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಇದನ್ನು ಆವಾಗಲೇ ಮಸಾಲೆ ತುಂಬ ಚೆನ್ನಾಗಾಗ್ಬೋದು. ಇದು ಬಂಗುಡೆ ಮೀನು ಅಥವಾ ಬೂತಾಯಿ ಮೀನಲ್ಲಿ ಚೆನ್ನಾಗಿರುತ್ತೆ ಕಾಂಬಿನೇಷನು. ಬೇರೆ ಯಾವ ಮೀನು ಇದಕ್ಕೆ ಅಷ್ಟಾಗಿ ಚೆನ್ನಾಗಾಗಲ್ಲ. ನೋಡಿ, ಇವಾಗ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸಾಕು. ಮತ್ತು ಸಾರೆಲ್ಲ ರೆಡಿ ಆದ ನಂತರ ಬೇಕಿದ್ದರೆ ಉಪ್ಪು ಹಾಕ್ಕೊಳ್ಬೋದು. ಈಗ ನೋಡಿ, ಚೆನ್ನಾಗಿ ನೈಸಾಗಿದೆ ಅಲ್ಲ. ಇವಾಗ ನೈಸ್ ಆದ ನಂತರ ಈಗ ಬೆಳ್ಳುಳ್ಳಿ ಮತ್ತು ಕೋಕಮು ಇದೆರಡನ್ನೂ ಹಾಕ್ಕೊಂಡು ಒಂದು 5 ನಿಮಿಷವರೆಗೂ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಅದೂ ಚೆನ್ನಾಗಿ ನೈಸ್ ಆಗುತ್ತೆ. ಅದಾದ ನಂತರ ಲಾಸ್ಟಿನಲ್ಲಿ ನೋಡಿ, ಇವಾಗ ರುಬ್ಕೊಂಡು ಬಂದೆ. ಇವಾಗ ಇದು ಜುಮ್ಮೆನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಬರೋದಕ್ಕೆ ಅಷ್ಟೇ. ಈ ಜುಮ್ಮೆನಕಾಯಿ ತಿನ್ನೋದಕ್ಕಾಗಲ್ಲ, ಜಸ್ಟ್ ಅದು ಒಂದು ಫ್ಲೇವರ್ಗೆ. ಈಗ ಜುಮ್ಮೆನಕಾಯಿ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೀನಿ. ತುಂಬ ನೈಸ್ ಮಾಡಬಾರ್ದು, ಹಾಗೆ ಒಂದು ಕಸಿಯಾಗಿ ಒಂದು 5 ನಿಮಿಷ 2-3 ನಿಮಿಷ ರುಬ್ಕೊಂಡ್ರೆ ಸಾಕು. ಇದು ಇವಾಗ ಹಳದಿ ಎಲೆ, ಅರಶಿನದ ಎಲೆ ಪಾಟ್ನಲ್ಲೇ ಬೆಳೆಸಿಟ್ಟಿರ್ತೀವಿ. ಈ ಮಸಾಲೆಗೆ ಅರಶಿನದ ಎಲೆ ಇಂಪಾರ್ಟೆಂಟು. ಮಸಾಲೆ ರೆಡಿ ಮಾಡಿ ಮಸಾಲೆಗೆ ಇದನ್ನು 1 ಎಲೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ಮಸಾಲೆನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈ ಹದಕ್ಕೆ ನೀರು ಹಾಕ್ಕೊಂಡ್ರೆ ಸಾಕು. 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ತುಂಬ ತೆಳು ಮಾಡಿದ್ರೆ ಚೆನ್ನಾಗಿರಲ್ಲ. ಇವಾಗ ಈ ಮಸಾಲೆ ಕುದಿ ಬರೋ ಟೈಮಲ್ಲಿ ನಾನು ಅರಶಿನದ ಎಲೆನ ಈ ಥರ 3 ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಅರಶಿನದ ಎಲೆ ಫ್ಲೇವರ್ ಬಿಟ್ಕೊಂಡ್ರೆ ಸಾರಿಗೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ಫಿಶ್ ಹಾಕ್ಕೊಳ್ತಾ ಇದ್ದೀನಿ. ಈ ಫಿಶ್ಗೆ ಬೇಕಿದ್ದರೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಟು ನಂತರ ಇದಕ್ಕೆ ಹಾಕ್ಕೊಳ್ಬೋದು. ನಾನಿವತ್ತು ಹೀಗೇ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಮೀಡಿಯಮ್ ಊರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೀನು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗೋದಕ್ಕೆ ಇದರ ಕಣ್ಣಿರುತ್ತಲ್ಲ, ಅದು ಸ್ವಲ್ಪ ಮೇಲೆ ಉಬ್ಬಿ ಬರುತ್ತೆ. ನೋಡಿ, ಇದನ್ನು ಬೆಂದಿಲ್ಲ, ಇನ್ನೂ ಒಂದು 5 ನಿಮಿಷ ಬೇಕು ಬೇಯೋದಕ್ಕೆ. ಜಾಸ್ತಿ ದೊಡ್ಡ ಊರಿನಲ್ಲೇ ಬೇಯಿಸ್ಕೊಳ್ಬೇಡಿ, ಎಲ್ಲ ಮುಳ್ಳೆಲ್ಲ ಸಪ್ರೇಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲೇ ಚಿಕ್ಕ ಊರಿನಲ್ಲೇ ಈ ಥರ ಕುದಿ ಬರೆಸ್ಕೊಳ್ಬೇಕು. ಆವಾಗ ಅರಿಶಿನದ್ದು ಫ್ಲೇವರು, ಹಾಗೆಯೇ ಜುಮ್ಮೆನಕಾಯಿ ಫ್ಲೇವರು ಮತ್ತು ಗಾರ್ಲಿಕ್ದು ಬೆಳ್ಳುಳ್ಳಿ ಫ್ಲೇವರು ಎಲ್ಲ ತುಂಬ ಚೆನ್ನಾಗಿ ರಸ ಬಿಟ್ಕೊಳುತ್ತೆ. ನೋಡಿದ್ರಲ್ಲ, ಇವಾಗ ಮೀನು ಚೆನ್ನಾಗಿ ಬೆಂದಿದೆ. ನೋಡಿ, ಇದ್ರದ್ದು ಕಣ್ಣು ಉಬ್ಬಿ ಬಂದಿದೆ, ಮೀನಿನ ಕಣ್ಣು. ಇವಾಗ ಚೆನ್ನಾಗಿ ಬೆಂದಿದೆ ಮೀನು ಅಂತ ಇದನ್ನು ಅರ್ಥ ಮಾಡ್ಕೊಳ್ಳೋದು. ಈಗ ನೋಡಿ, ಇವಾಗ ಚೆನ್ನಾಗಿ ಸಾರೆಲ್ಲ ಆದ ನಂತರ ನೋಡಿ, ತುಂಬ ಪರ್ಫೆಕ್ಟಾಗಿ ಬೆಂದಿದೆ, ಸಾಕು. ಈ ಟೈಮ್ನಲ್ಲಿ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಈ ಅರಿಶಿನದ ಎಲೆ ಹಾಕ್ಕೊಂಡಿದ್ವಿ ನೋಡಿ, ಅದನ್ನು ಆಚೆ ಕಡೆ ತೆಗೆದುಬಿಟ್ಟು ಬಿಸಾಕಬೇಕು. ಏನಕ್ಕಂದರೆ ಇದರಲ್ಲೇ ಅರಿಶಿನದ ಎಲೆ ಬಿಟ್ಬಿಟ್ರೆ ಸಾರು ಕಹಿ ಬರುತ್ತೆ. ಹಾಗಾಗಿ ಇದು ಜಸ್ಟ್ ಫ್ಲೇವರ್ ಬಿಟ್ಕೊಂಡಿದೆ ಅರಿಶಿನದ ಎಲೆದು. ಸೊ ಇವಾಗ ತೆಗೆದುಬಿಡೋದು. ಈ ಜುಮ್ಮೆನಕಾಯಿ ಹಾಗೆ ಇಟ್ಕೊಳ್ಳೋದು, ಜಸ್ಟ್ ಹಾಗೇ ಒಂದು ಸ್ವಲ್ಪ ಫ್ಲೇವರ್ಗದು ಅಷ್ಟೇ, ಅದೇನು ಪ್ರಾಬ್ಲಮ್ ಇರಲ್ಲ. ಈ ಅರಿಶಿನದ ಎಲೆ ಮಾತ್ರ ತುಂಬ ಹೊತ್ತು ಇಟ್ಟುಬಿಟ್ರೆ ಸಾರು ಕಹಿ ಬರುತ್ತೆ. ನೋಡಿದ್ರಲ್ಲ, ಸಿಂಪಲ್ ಆದಂಥ ರೆಸಿಪಿ.